ಸರ್ ಮೈಸೂರಿನ ಸಿಟಿ ಒಳಗಡೆ ಸಿಗ್ನಲ್ ಲೈಟ್ಗಳು ಜಾಸ್ತಿ ಆಗಿದೆ ಅಂತ ಪಬ್ಲಿಕ್ ಕಂಪ್ಲೇಂಟ್ಸ್ ಇದೆ ಮತ್ತು PAL ಕೂಡ ಆಗ್ತಾ ಇದ್ದಾರೆ, ಅವೈಜ್ಞಾನಿಕವಾಗಿ ಆಗ್ತಾ ಇದ್ದಾರೆ ಮೈಸೂರಲ್ಲಿ. ಅದರಲ್ಲೂ ಕೂಡ ಪೊಲೀಸ್ ಅವ್ರಿಗೆ RTO ಅರ್ಜಿ ಹಾಕಿದ್ರೆ ನಮ್ಗೆ ಮಾಹಿತಿನೇ ಇಲ್ಲ ಅಂತ ಪೊಲೀಸ್ ಅವರು ರಿಪ್ಲೈನು ಸಹ ಕೊಟ್ಟಿದ್ದಾರೆ ಸರ್. ಯಾರು ವರದಿನೂ ಗೊತ್ತಿಲ್ಲ, ಎಲ್ಲೆಲ್ಲ ಹಾಕಿದ್ದಾರೆ ಗೊತ್ತಿಲ್ಲ ಅಂತ ರಿಪ್ಲೈನು ಕೂಡ ಪೊಲೀಸ್ ಹಾಕಿದ್ದಾರೆ. ಯಾಕೆ ಸಿಗ್ನಲ್ ಲೈಟ್ಗಳು ಹಾಕಿದ್ರೆ ಯಾಕೆ ಟ್ರಾಫಿಕ್ ಸುಧಾರಣೆ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಹೆಜ್ಜೆಗೂ ಹಾಕಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ನೀವಿದ್ದಾಗ ಸಿಗ್ನಲ್ ಹಾಕಿದ್ರೆ ತೊಂದರೆ ಆಗಿದೆಯಾ? ನನಗೆಲ್ಲ ಪಬ್ಲಿಕ್ ತೊಂದರೆ ಆಗಿದೆ. ಅಲ್ಲಪ್ಪ ನಿಮಗೆ ನೀನು ಪಬ್ಲಿಕ್ ಅಲ್ವೇನೆ. ಸರ್, ಈಗ ಇವತ್ತಿಂದ IPL ಮ್ಯಾಚ್ ಶುರುವಾಗ್ತಾ ಇದೆ. ಗೊತ್ತಿಲ್ಲ ನನಗೆ, ಕೇಳ್ತೀನಿ. ನೋಡಿದ್ರೆ ನಾನು ನೋಡ್ಕೊಂಡ್ ಬಂದೆ, ಈಗ ಎಲ್ಲ ನೋಡ್ಕೊಂಡ್ ಬಂದೆ. ರೆಗ್ಯುಲೇಟ್ ಟ್ರಾಫಿಕ್ ಹಾಕಕ್ಕಿಂತ ಮೊದಲೇ ಹೆಂಗಿತ್ತು ಟ್ರಾಫಿಕ್, ಹೆಂಗಿದೆ, ಅವ್ರು ಇಂಡಿಸಿಪ್ಲಿನ್ ಇರೆಗ್ಯುಲರ್ ಅದೆಲ್ಲ ಬ್ರೀಫ್ ಮಾಡಿದ್ರು. ನಾನೇ ಹೋಗಿದ್ದೆ ಬೆಳಗ್ಗೆಯಿಂದ. ಅದು ವೈಟ್ ಟಾಪಿಂಗು, ಬಸ್ ಸ್ಟ್ಯಾಂಡು, ಅಂಬೇಡ್ಕರ್ದೆಲ್ಲ ಇನ್ಸ್ಪೆಕ್ಟ್ ಮಾಡ್ಕೊಂಡು ಬಂದೆ. ಬಟ್ ಅದು ಸೈಂಟಿಫಿಕ್ ಆಗಿ ಆಕ್ಸಿಡೆಂಟ್ಗಳನ್ನ, ಅನವಶ್ಯಕ ಟ್ರಾಫಿಕ್ ವೈಲೇಷನ್ ಪ್ರಿವೆಂಟ್ ಮಾಡುತ್ತೆ. ಇನ್ಕನ್ವೀನಿಯನ್ಸ್ ಆಗಿದ್ರೆ ಇನ್ನೊಂದು ಸರಿ ವೆರಿಫೈ ಮಾಡಿ ಆ ಥರ ಸ್ಪಾಟ್ಗಳಿದ್ರೆ ವಿಲ್ ರೀ-ಎಕ್ಸಾಮೈನ್. ಬಟ್ ಮಾಡಿರೋದು ಜನಗಳಿಗೆ ಸಿಗ್ನಲ್ಸ್ ಹಾಕಿದ್ಮೇಲೆ ರಿಂಗ್ ರೋಡ್ ಅಲ್ಲಿ ಆಕ್ಸಿಡೆಂಟ್ ಕಡಿಮೆ ಆಗಿದೆ. ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಮಾಡಿರ್ತಾರೆ. ಏನಾದ್ರು ತೊಂದರೆಗಳಿದ್ರೆ ನೋಡೋಣ, ವಿಚಾರಣೆ ಮಾಡೋಣ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.